ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ತಮಗೆಲ್ಲ ಬರಲಿರುವ ಯುಗಾದಿ ಹಬ್ಬದ ಶುಭಾಶಯಗಳು. ಶ್ರೋತೃಗಳೇ, ಇಂದಿನ ಈ ಮಹಿಳಾ ಲೋಕದಲ್ಲಿ ಕುಶಾಲನಗರದ ಶೋಭಾ ಭಟ್ ಅವರಿಂದ ಬಂತು ಬಂತು ಯುಗಾದಿ, ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಸಂಯೋಜಿತ ಕಾರ್ಯಕ್ರಮವಿದೆ. ಬಳಿಕ ಭಾವಗೀತೆಯನ್ನು ಆಲಿಸುತ್ತೀರಿ. ಆರಂಭದಲ್ಲಿ ಕೇಳಿ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಬಂತು ಬಂತು ಯುಗಾದಿ. ಪ್ರಸ್ತುತಪಡಿಸುತ್ತಾರೆ ಕುಶಾಲನಗರದ ಶೋಭಾ ಭಟ್. ವರುಷಕ್ಕೊಮ್ಮೆ ಮರಳುತ್ತಿದೆ ಮತ್ತೆ ಯುಗಾದಿ. ಸಂಭ್ರಮದಿಂದ ಕಾಲಿರಿಸುತ್ತಿದೆ ಬಡವ ಬಲ್ಲಿದರೆನ್ನದೆ ಎಲ್ಲರೂ ಆಚರಿಸುವ ಹಬ್ಬ ಯುಗಾದಿ. ಎಲ್ಲ ಶ್ರೋತೃಗಳಿಗೂ ಯುಗಾದಿಯ ಶುಭಾಶಯಗಳು. ಇಂದಿನ ಆಧುನಿಕ ಯುಗದಲ್ಲಿ ದೈನಂದಿನ ಯಾಂತ್ರಿಕ ಬದುಕಿನಿಂದಾಗಿ ನಾವು ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಈ ಯಾಂತ್ರಿಕತೆಯಿಂದ ಬದಲಾವಣೆಯನ್ನು ಬಯಸುತ್ತೇವೆ. ನಾವು ವಾಸಿಸುವ ಈ ಪ್ರಪಂಚ ಧರ್ಮಕ್ಷೇತ್ರವೂ ಹೌದು, ಕರ್ಮಕ್ಷೇತ್ರವೂ ಹೌದು. ಇಲ್ಲಿ ವಾಸಿಸುವ ನಾವು ನಮ್ಮ ಒಳಿತಿಗಾಗಿ, ಸುಖ ಸಂತೋಷಕ್ಕಾಗಿ, ಬಾಳಿನಲ್ಲಿ ಬದಲಾವಣೆಗಾಗಿ, ಆತ್ಮೀಯರೊಂದಿಗೆ ಬೆರೆಯುವುದಕ್ಕಾಗಿ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಬಂದಿದ್ದೇವೆ. ಉತ್ಸವ ಪ್ರಿಯ ಹಿ ಮನುಷ್ಯಾಃ. ಮಾನವ ಉತ್ಸವ ಪ್ರಿಯ. ವ್ರತ ನಿಯಮಗಳನ್ನು ಎಲ್ಲ ದಿನಗಳಂದು ಆಚರಿಸಲು ಸಾಧ್ಯವಿಲ್ಲ. ಕೊನೆ ಪಕ್ಷ ಇಂಥ ದಿನಗಳಲ್ಲಾದರೂ ಸ್ವಲ್ಪ ದೇಹದಂಡನೆ, ಆತ್ಮಚಿಂತನೆ ಮಾಡಿದಾಗ ಮನಸ್ಸಿಗೆ ಒಂದಷ್ಟು ಸಮಾಧಾನ ಸಿಗುತ್ತದೆ. ನನ್ನ ಹರಣ ನಿನಗೆ ಶರಣ, ಸಕಲ ಕಾರ್ಯ ಕಾರಣ ಎಂಬ ಕವಿ ಬೇಂದ್ರೆಯವರ ವಾಕ್ಯ ಇಲ್ಲಿ ಸ್ಮರಣೀಯ. ನಮ್ಮ ಹರಣ ಎಂದರೆ ಪ್ರಾಣ. ಭಗವಂತನಿಗೆ ಶರಣು ಬರುವುದು ಸಕಲ ಕಾರ್ಯಗಳಿಗೂ ಕಾರಣವಾಗುತ್ತದೆ. ಹಬ್ಬಗಳ ಆಚರಣೆಯಿಂದ ಭಯ ನಿವಾರಣೆ, ಭಗವಂತನಲ್ಲಿ ನಂಬಿಕೆ, ಬದುಕಿನಲ್ಲಿ ಭರವಸೆ ಮೂಡುತ್ತದೆ. ಹೊಸ ವರ್ಷದ ಹೊಸ ಹಬ್ಬ ಯುಗಾದಿ ಬಂದಿದೆ. ಬಾ ಯುಗಾದಿ ಬಾರ ಬಾ, ಹೊಸ ಹರುಷವ ನೀಡು ಬಾ, ನೊಂದು ಬೆಂದ ಬಾಳಿಗೆ ಚೈತನ್ಯವ ತುಂಬು ಬಾ. ಬಾ ಯುಗಾದಿ ಬಾರ ಬಾ, ಹೊಸ ಹರುಷವ ನೀಡು ಬಾ, ನೊಂದು ಬೆಂದ ಬಾಳಿಗೆ ಚೈತನ್ಯವ ತುಂಬು ಬಾ, ಚೈತನ್ಯವ ತುಂಬು ಬಾ. ಬರಿದಾಗಿಹ ಬಾಳಿನಲ್ಲಿ ಹೊಸ ಭರವಸೆ ನೀಡುವ, ಬರಡಾಗಿಹ ಭೂಮಿಯಲ್ಲಿ ಚೈತ್ರದ ಫಲ ನೀಡುವ. ಬಾಯುಗಾದಿ ಬಾರಬ, ಹೊಸ ಹರುಷವ ನೀಡುವ, ನೊಂದು ಬೆಂದ ಬಾಳಿಗೆ ಚೈತನ್ಯವ ತುಂಬುವ, ಚೈತನ್ಯವ ತುಂಬುವ. ಹೊಸತು ಆಸೆ ಹೊತ್ತು ನಿಂತ ಕನಸುಗಳಿಗೆ ಜೀವತ, ಹೊಸ ಬಾಳಿನ ಪಯಣದಲ್ಲಿ ಹೊಸ ಚಿಗುರನು ಚಿಗುರಿಸುವ. ಹೊಸತು ಆಸೆ ಹೊತ್ತು ನಿಂತ ಕನಸುಗಳಿಗೆ ಜೀವತ, ಹೊಸ ಬಾಳಿನ ಪಯಣದಲ್ಲಿ ಹೊಸ ಚಿಗುರನು ಚಿಗುರಿಸುವ. ಬಾಯುಗಾದಿ ಬಾರಬ, ಹೊಸ ಹರುಷವ ನೀಡುವ, ನೊಂದು ಬೆಂದ ಬಾಳಿಗೆ ಚೈತನ್ಯವ ತುಂಬುವ, ಚೈತನ್ಯವ ತುಂಬುವ. ಕಾಯುತ್ತಿಹೆ
ಕಾಯುತ್ತಿಹೆನು ನಿನ್ನ ನಾನು ಬಾಯುಗಾದಿ ಲಕ್ಷ್ಮಿಯೇ. ಇಳೆಯ ಸ್ವರ್ಗವನ್ನು ಮಾಡಿ ಸುಖ ಶಾಂತಿಯ ಬೆಳಕ ನೀಡೆ ಕಾಯುತ್ತಿಹೆನು ನಿನ್ನ ನಾನು ಬಾಯುಗಾದಿ ಲಕ್ಷ್ಮಿಯೇ. ಇಳೆಯ ಸ್ವರ್ಗವನ್ನು ಮಾಡಿ ಸುಖ ಶಾಂತಿಯ ಬೆಳಕ ನೀಡೆ ಬಾಯುಗಾದಿ ಬಾರಬ ಹೊಸ ಹರುಷವ ನೀಡುವ ನೊಂದು ಬೆಂದ ಬಾಳಿಗೆ ಚೈತನ್ಯವ ತುಂಬುವ ಬಾಯುಗಾದಿ ಬಾರಬ ಹೊಸ ಹರುಷವ ನೀಡುವ ನೊಂದು ಬೆಂದ ಬಾಳಿಗೆ ಚೈತನ್ಯವ ತುಂಬುವ ಚೈತನ್ಯವ ತುಂಬುವ ಚೈತನ್ಯವ ತುಂಬುವ. ರಚನೆ ಜಿ ಪುಷ್ಪಲತಾ. ಯುಗಾದಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರಗಳಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದು. ಇದು ಹೊಸ ವರ್ಷದ ಆರಂಭವನ್ನು ಸಂಕೇತಿಸುವ ಹಬ್ಬವಾಗಿದೆ. ಯುಗಾದಿ ಅಥವಾ ಉಗಾದಿ ಚೈತ್ರ ಮಾಸದ ಮೊದಲ ದಿನ. ಯುಗಾದಿ ಪದದ ಉತ್ಪತ್ತಿ ಯುಗ ಮತ್ತು ಆದಿ. ಯುಗದ ಆದಿ ಹೊಸ ಯುಗದ ಆರಂಭ ಎಂದಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮನು ವಿಶ್ವದ ಸೃಷ್ಟಿಯನ್ನು ಚೈತ್ರ ಶುದ್ಧ ಪಾಡ್ಯಮಿಯೆಂದು ಆರಂಭಿಸಿದನು. ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನು ಚಾಪೆಯಂತೆ ಸುತ್ತಿ ಕದ್ದೊಯ್ದು ಸಾಗರದ ಆಳದಲ್ಲಿ ಮುಚ್ಚಿಟ್ಟಿದ್ದರಿಂದ ಮಹಾವಿಷ್ಣು ಮತ್ಸ್ಯಾವತಾರದಲ್ಲಿ ಹೋಗಿ ವೇದಗಳನ್ನು ತಂದು ಬ್ರಹ್ಮನಿಗೆ ಕೊಟ್ಟ ದಿನ. ನಂತರ ಬ್ರಹ್ಮನು ಸೃಷ್ಟಿ ಕಾರ್ಯ ಮಾಡಿದ. ಆದ್ದರಿಂದ ಇದನ್ನು ಸೃಷ್ಟಿಯ ಮೊದಲ ದಿನವೆಂದು ಪರಿಗಣಿಸಲಾಗಿದೆ. ಶ್ರೀರಾಮ ಪಟ್ಟಾಭಿಷೇಕ ನಡೆದ ದಿನವೂ ಹೌದು. ಶ್ರೀರಾಮಚಂದ್ರ ಲಂಕೆಗೆ ಹೊರಟಿದ್ದು ಯುಗಾದಿಯ ದಿನವೇ ಎಂಬ ಅಭಿಪ್ರಾಯ ಕೂಡ ಇದೆ. ವೇದಗಳ ಪ್ರಕಾರ ಸಮಯ ಚಕ್ರದಂತೆ ತಿರುಗುತ್ತಿದ್ದು ಈ ದಿನ ಹೊಸದೊಂದು ಕಾಲ ಚಕ್ರದ ಆರಂಭವೆಂದು ಹೇಳಲಾಗುತ್ತದೆ. ಇಂಥ ಹಲವು ಶುಭಾರಂಭಗಳಿಂದ ಯುಗಾದಿ ಆಚರಣೆ ಬಂದಿದೆ. ಶಾತವಾಹನ ರಾಜನಾದ ಶಾಲಿವಾಹನ ಅಂದರೆ ಗೌತಮಿ ಪುತ್ರ ಶಾತಕರ್ಣಿ ತನ್ನ ಆಡಳಿತಾವಧಿಯಲ್ಲಿ ಧರ್ಮವನ್ನು ರಕ್ಷಣೆ ಮಾಡಿ ಸನಾತನ ಧರ್ಮವನ್ನು ಸ್ಥಾಪನೆ ಮಾಡಿದ. ಈ ಹಬ್ಬವು ಶಾಲಿವಾಹನ ಕೀರ್ತಿವರ್ಧಕನಾದ ಮತ್ತು ಅವನು ಶಾಲಿವಾಹನ ಶಕೆಯನ್ನು ಆರಂಭಿಸಿದ ಸಮಯದೊಂದಿಗೆ ಸಂಬಂಧ ಹೊಂದಿದೆ. ಇನ್ನು ಗಣಿತಶಾಸ್ತ್ರದ ಪ್ರಕಾರ ಕೂಡ ಯುಗಾದಿ ಹೊಸ ವರ್ಷ. ಗಣಿತಜ್ಞ ಭಾಸ್ಕರಾಚಾರ್ಯರು ಯುಗಾದಿಯ ದಿನದ ಸೂರ್ಯೋದಯದಿಂದ ಹೊಸ ವರ್ಷ, ಹೊಸ ತಿಂಗಳು ಮತ್ತು ಹೊಸ ದಿನ ಆರಂಭವಾಗುತ್ತದೆ ಎಂದು ಲೆಕ್ಕಾಚಾರ ಮಾಡಿದರು. ಇದು ಋತುಗಳ ರಾಜ ವಸಂತ ಕಾಲಿರಿಸುವ ದಿನವೂ ಹೌದು. ಯುಗಾದಿಯು ಹೊಸ ಚಿಗುರುಗಳ, ಹೂವುಗಳ ಮತ್ತು ಬೆಳೆಗಳ ಆಗಮನದ ಸಮಯ. ಇದು ಪ್ರಕೃತಿಯ ನವೀಕರಣವನ್ನು ಸಂಕೇತಿಸುತ್ತದೆ. ಅಂದರೆ ಹಳೆಯದನ್ನು ತೊರೆದು ಹೊಸತನ್ನು ಸ್ವೀಕರಿಸುವುದು. ಹೀಗೆ ಪುರಾಣ, ಗಣಿತಶಾಸ್ತ್ರ, ಇತಿಹಾಸ, ವೇದ, ಪರಿಸರ ಎಲ್ಲದರ ದೃಷ್ಟಿಯಿಂದಲೂ ಯುಗಾದಿ ಹೊಸ ವರ್ಷ. ಹಳೆ ಎಲೆಗಳನ್ನು ಉದುರಿಸಿ ಹೊಸ ಚಿಗುರನ್ನು ತುಂಬಿಕೊಂಡ ಸುತ್ತಲಿನ ಮರ, ಗಿಡ, ಪರಿಸರ ಹೊಸ ವರ್ಷದ ಸೂಚನೆಯನ್ನು ನಮಗೆ ನೀಡುತ್ತದೆ. ಎಲ್ಲ ಹಬ್ಬಗಳಲ್ಲಿ ಕಂಡುಬರುವ ಸಮಾನ ಅಂಶವೆಂದರೆ ಪ್ರಾತಃ ಕಾಲದ ತೈಲಾಭ್ಯಂಜನ, ಹೊಸ ವಸ್ತ್ರಧಾರಣೆ, ಶುಚಿ ರುಚಿ ಭೋಜನ, ಜಪತಪ ಮುಂತಾದವು. ಹಬ್ಬಗಳು ಬಂತೆಂದರೆ ಮನೆಯ ಮಾತೆಯರಿಗೆ ಎಲ್ಲಿಲ್ಲದ ಲವಲವಿಕೆ, ಹತ್ತು ಹಲವು ಚಟುವಟಿಕೆಗಳಲ್ಲಿ ಮಗ್ನರಾಗುವ ಅವರ ಚಟುವಟಿಕೆಗಳನ್ನು ಕಂಡಾಗ ಗೃಹಿಣಿ ಗೃಹ ಮುಚ್ಯತೆ ಎಂಬ ವಾಕ್ಯದ ಸಾರ್ಥಕತೆಯ ಅರಿವಾಗುತ್ತದೆ. ಅಂದರೆ ಪ್ರೀತಿ, ಕಾಳಜಿ, ಜವಾಬ್ದಾರಿಯಿಂದ ಕುಟುಂಬವನ್ನು ಒಗ್ಗೂಡಿಸಿ ಜೀವಂತಿಕೆ ನೀಡುವವಳು ಗೃಹಿಣಿ. ಗೃಹಿಣಿ ಮನೆಯ ಶೋಭೆ. ಇದನ್ನು ಕವಿ ಬೇಂದ್ರೆಯವರು ಮನೆಯ ಹೊಸ್ತಿಲಲ್ಲಿ ಶುಭ ಬರೆಯುವಾಕೆ, ಮಂಗಳ ಬಾರೆಂದು ಕರೆಯುವಾಕೆ, ಬಾಳ ಸುಳಿಯಲಿ ಬೆಳಕು ತೋರುವಾಕೆ, ದಿನ ದಿನವು ನವಜಯವ ತೋರುವಾಕೆ ಎಂಬ ಮಾತಿನಲ್ಲಿ ಮನೋಜ್ಞವಾಗಿ ಹೇಳಿದ್ದಾರೆ. ಈ ದಿನ ಮಾವಿನ ಎಲೆಗಳ ಜೊತೆ ಬೇವಿನ ಎಲೆ, ಹೂಗಳ ಗೊಂಚಲನ್ನು ಸೇರಿಸಿ ಮನೆಗಳ ಬಾಗಿಲಿಗೆ ಹಾಗೂ ದೇವರ ಮನೆಯ ಬಾಗಿಲಿಗೆ ತಳಿರು ತೋರಣವನ್ನು ಕಟ್ಟುವರು. ಮನೆಯ ಮುಂದೆ ರಂಗೋಲಿಯನ್ನಿಡುತ್ತಾರೆ. ಹೊಸ ವಸ್ತ್ರ ಧಾರಣೆಯನ್ನು ಮಾಡುತ್ತಾರೆ. ಹೋಳಿಗೆ, ಪಾಯಸ, ಕೋಸಂಬರಿ ಮುಂತಾದ ವಿಧ ವಿಧ ಭಕ್ಷ್ಯಗಳ ಭೋಜನವನ್ನು ತಯಾರಿಸುತ್ತಾರೆ.
ವರುಷಕ್ಕೊಮ್ಮೆ ಮರಳುತ್ತಿದೆ ಮತ್ತೆ ಯುಗಾದಿ, ಹರುಷದ ಸಂಭ್ರಮ ಹೊತ್ತು ತರುವ ಪ್ರವಾದಿ. ವರುಷಕ್ಕೊಮ್ಮೆ ಮರಳುತ್ತಿದೆ ಮತ್ತೆ ಯುಗಾದಿ. ಎಲ್ಲೆಲ್ಲೂ ಹೊಸತನ ಹಚ್ಚ ಹಸಿರ ತೋರಣ, ಎಲ್ಲೆಲ್ಲೂ ಸವಿಭಾವ ತಂದಿದ ಸಿಹಿ ಹೂರಣ. ಎಲ್ಲೆಲ್ಲೂ ಹೊಸತನ ಹಚ್ಚ ಹಸಿರ ತೋರಣ, ಎಲ್ಲೆಲ್ಲೂ ಸವಿಭಾವ ತಂದಿದ ಸಿಹಿ ಹೂರಣ. ಬೇವ ಕೈಯ ಜೊತೆಯಲ್ಲಿರೆ ಬೆಲ್ಲದ ಸವಿ ಅಕ್ಕರೆ, ಸಮರಸದ ಸಹಬಾಳ್ವೆಗೆ ಸಜ್ಜಾಗಿದೆ ಈ ಧರೆ. ಸಮರಸದ ಸಹಬಾಳ್ವೆಗೆ ಸಜ್ಜಾಗಿದೆ ಈ ಧರೆ. ವರುಷಕ್ಕೊಮ್ಮೆ ಮರಳುತ್ತಿದೆ ಮತ್ತೆ ಯುಗಾದಿ, ಹರುಷದ ಸಂಭ್ರಮ ಹೊತ್ತು ತರುವ ಪ್ರವಾದಿ. ವರುಷಕ್ಕೊಮ್ಮೆ ಮರಳುತ್ತಿದೆ ಮತ್ತೆ ಯುಗಾದಿ. ಹೊಸ ಚಿಗುರನು ಉಂಡು ಎಲ್ಲೋ ಹಾಡುತ್ತಿದೆ ಕೋಗಿಲೆ, ಹೊಸ ವರುಷದ ಸ್ವಾಗತಕ್ಕೆ ಸಂಭ್ರಮಿಸಿದೆ ಈ ಇಳೆ. ಹೊಸ ಚಿಗುರನು ಉಂಡು ಎಲ್ಲೋ ಹಾಡುತ್ತಿದೆ ಕೋಗಿಲೆ, ಹೊಸ ವರುಷದ ಸ್ವಾಗತಕ್ಕೆ ಸಂಭ್ರಮಿಸಿದೆ ಈ ಇಳೆ. ಹಳೆಯ ಕೊಳೆಯ ತೊಳೆಯಲಿ ಹೊಸತನವ ಹೊಸಾಲೆ, ಹಳೆಯ ಕೊಳೆಯ ತೊಳೆಯಲಿ ಹೊಸತನದ ಹೊಸಾಲೆ. ಹಬ್ಬ ತರುವ ಸಡಗರಕ್ಕೆ ಮೈ ಮನದಲ್ಲಿ ಹೂಮಳೆ, ಹಬ್ಬ ತರುವ ಸಡಗರಕ್ಕೆ ಮೈ ಮನದಲ್ಲಿ ಹೂಮಳೆ. ವರುಷಕ್ಕೊಮ್ಮೆ ಮರಳುತ್ತಿದೆ ಮತ್ತೆ ಯುಗಾದಿ, ಹರುಷದ ಸಂಭ್ರಮ ಹೊತ್ತು ತರುವ ಪ್ರವಾದಿ. ವರುಷಕ್ಕೊಮ್ಮೆ ಮರಳುತ್ತಿದೆ ಮತ್ತೆ ಯುಗಾದಿ. ಕೊಂಚ ಕಹಿ ಕೊಂಚ ಸಿಹಿ ಬೆರೆಸಿದ ಸಮ್ಮಿಶ್ರಣ, ಹಂಚುತ್ತಿಹುದು ಎಲ್ಲೆಡೆಯೂ ಹಬ್ಬದ ಈ ದಿಬ್ಬಣ. ಕೊಂಚ ಕಹಿ ಕೊಂಚ ಸಿಹಿ ಬೆರೆಸಿದ ಸಮ್ಮಿಶ್ರಣ, ಹಂಚುತ್ತಿಹುದು ಎಲ್ಲೆಡೆಯೂ ಹಬ್ಬದ ಈ ದಿಬ್ಬಣ. ಬೇವು ಬೆಲ್ಲ ಬೆರೆತ ಹಾಗೆ ಬಾಳು ಇರಲಿ ಅನುದಿನ, ಬೇವು ಬೆಲ್ಲ ಬೆರೆತ ಹಾಗೆ ಬಾಳು ಇರಲಿ ಅನುದಿನ. ನೋವು ನಲಿವು ಏನೇ ಇರಲಿ ಸೋಲದಿರಲಿ ಜೀವನ, ನೋವು ನಲಿವು ಏನೇ ಇರಲಿ ಸೋಲದಿರಲಿ ಜೀವನ. ವರುಷಕ್ಕೊಮ್ಮೆ ಮರಳುತ್ತಿದೆ ಮತ್ತೆ ಯುಗಾದಿ, ಹರುಷದ ಸಂಭ್ರಮ ಹೊತ್ತು ತರುವ ಪ್ರವಾದಿ. ವರುಷಕ್ಕೊಮ್ಮೆ ಮರಳುತ್ತಿದೆ ಮತ್ತೆ ಯುಗಾದಿ, ಮತ್ತೆ ಯುಗಾದಿ, ಮತ್ತೆ ಯುಗಾದಿ. ರಚನೆ ಮಧು ಕೊಡನಾಡು. ಯುಗಾದಿಯಲ್ಲಿ ಚಾಂದ್ರಮಾನ ಮತ್ತು ಸೌರಮಾನ ಎಂಬ ಎರಡು ಪ್ರಭೇದವಿದ್ದು, ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದನ್ನು ಚಾಂದ್ರಮಾನ ಯುಗಾದಿ ಹಾಗೂ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಯುಗಾದಿ ಎನ್ನುತ್ತಾರೆ. ಕರ್ನಾಟಕದ ಹೆಚ್ಚಿನ ಭಾಗದಲ್ಲಿ ಸೌರಮಾನ ಯುಗಾದಿ ಪ್ರಚಲಿತದಲ್ಲಿದ್ದು, ಕರಾವಳಿ ಭಾಗದಲ್ಲಿ ಅಂದರೆ ಉಡುಪಿ ಮಂಗಳೂರಿನ ಕಡೆ ಸೌರಮಾನ ಯುಗಾದಿಯನ್ನು ಆಚರಿಸುವ ಪದ್ಧತಿ ಇದೆ. ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೆಂದರೆ ಸೂರ್ಯ ನಮಸ್ಕಾರ, ಪಂಚಾಂಗದ ಪೂಜೆ ಹಾಗೂ ಬೇವು ಬೆಲ್ಲದ ಸೇವನೆ. ಕಾಲಮಾನ ತಿಳಿಯಲು ಬ್ರಹ್ಮನು ನಮಗೆ ಪಂಚಾಂಗ ಮಾಡಿಕೊಟ್ಟ ದಿನ. ಹಾಗಾಗಿ ಈ ದಿನ ವಿಶೇಷವಾಗಿ ಪಂಚಾಂಗವನ್ನು ಶ್ರವಣ ಮಾಡಲಾಗುತ್ತದೆ. ಹೊಸ ಸಂವತ್ಸರದ ಭವಿಷ್ಯ, ಮಳೆ ಬೆಳೆ ರಾಶಿ ಫಲಗಳನ್ನು ಪಂಡಿತರಿಂದ ಕೇಳುವ ಸಾಂಪ್ರದಾಯಿಕ ಕಾರ್ಯಕ್ರಮವೇ ಪಂಚಾಂಗ ಶ್ರವಣ. ಈ ಹಬ್ಬದ ವಿಶೇಷ ಆಚರಣೆ ಎಂದರೆ ಬೇವು ಬೆಲ್ಲದ ಸೇವನೆ. ಬೇವು ಬೆಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಸೇವನೆ ಮಾಡಿ ಸಂತೋಷದಿಂದ ಹಬ್ಬವನ್ನು ಆಚರಿಸಿದರೆ ಆ ವರ್ಷವೆಲ್ಲ ಎಂತಹುದೇ ಕಷ್ಟ ಬರಲಿ ಧೃತಿಗೆಡದೆ ಎದುರಿಸಿ ಸಂತೋಷದಿಂದ ಇರುತ್ತಾರೆ ಎಂಬ ನಂಬಿಕೆ ಇದೆ. ಬೇವು ಬೆಲ್ಲವನ್ನು ಕೊಡುವಾಗ ಈ ಶ್ಲೋಕವನ್ನು ಹೇಳುತ್ತಾರೆ: ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ. 100 ವರ್ಷಗಳ ಕಾಲ
ವಜ್ರದೇಹಿಯಾಗಿರಲು, ಸರ್ವ ಸಂಪತ್ತುಗಳನ್ನು ಪಡೆಯಲು, ಸಕಲ ಅನಿಷ್ಟ ನಿವಾರಣೆಗಾಗಿಯೂ ಬೇವಿನ ಹೊಸ ಚಿಗುರನ್ನು ತಿನ್ನಬೇಕು ಎಂಬುದು ಇದರರ್ಥ. ವರ್ಷವೆಲ್ಲ ಹರ್ಷದಾಯಕವಾಗಿರಲಿ, ಸಿಹಿಯೊಂದಿಗೆ ಕಹಿಯನ್ನು ಸವಿಯುವ ಶಕ್ತಿ ಬರಲಿ, ಜೀವನವೆಲ್ಲ ಬೇವು ಬೆಲ್ಲ, ಎರಡು ಸವಿವನೆ ಕವಿಮಲ್ಲ ಎಂಬ ಭಾವನೆಯಿಂದ ಯುಗಾದಿ ಬಳಕೆಗೆ ಬಂದಿರಬಹುದು. ಸಾಹಿತಿ ಸತ್ಯೇಶ್ ಬೆಳ್ಳೂರವರು ತಮ್ಮ ನವ್ಯಜೀವಿ ಚೌಪದಿಯಲ್ಲಿ ಹೀಗೆ ಹೇಳುತ್ತಾರೆ: ಬೇವು ಬೆಲ್ಲವನುಂಡು ಹಬ್ಬ ಮಾಡಿದೆಯನಲು, ನಾವು ಗಳಿಸಿದುದೇನು ಬರಿಯ ಮಾತು, ನೋವು ನಲಿವುಗಳನ್ನು ಸಮನಾಗಿ ಅನುಭವಿಸೆ, ಸಾವುಕಾರರು ನಾವು ನವ್ಯಜೀವಿ. ಹಬ್ಬ ಮಾಡಿದೆ, ಬೇವು ಬೆಲ್ಲ ತಿಂದೆ ಅಂದರೆ ಸಾಕಾಗದು. ನೋವು ನಲಿವುಗಳನ್ನು ಸಮನಾಗಿ ಅನುಭವಿಸಬೇಕು. ವಿಶ್ವಾವಸುವನ್ನು ಹಿಂದಿಕ್ಕಿ ಪರಾಭವ ಕಾಲಿರಿಸುತ್ತಿದೆ. ವಿಶ್ವಾವಸು ಸಂವತ್ಸರ ಮುಗಿದು ಪರಾಭವ ಸಂವತ್ಸರ ಬಂದಿದೆ. ವಿಶ್ವಾವಸುವನು ಹರಕೆಗೆ ಸಲ್ಲಿಸಿ ಬಂದಿದೆ ಭೂಮಿಗೆ ಪರಾಭವ. ವಿಶ್ವಾವಸುವನು ಹರಕೆಗೆ ಸಲ್ಲಿಸಿ ಬಂದಿದೆ ಭೂಮಿಗೆ ಪರಾಭವ. ಪ್ರಕೃತಿಯೆಲ್ಲವೂ ಹಸಿರನು ಚೆಲ್ಲಿರೆ ಯಾವುದು ಇಲ್ಲವು ಅಸಂಭವ. ವಿಶ್ವಾವಸುವನು ಹರಕೆಗೆ ಸಲ್ಲಿಸಿ ಬಂದಿದೆ ಭೂಮಿಗೆ ಪರಾಭವ. ನಿತ್ಯದ ನೂತನ ಹೊಸ ಬೆಳಗಲಿ ನಿಜ ನೇಸರ ರಂಗಿನ ಹೊನ್ನೋಟ. ಸತ್ಯದ ದರ್ಶನ ತಿಳಿಸುವ ಗಿಡ ಮರ ತೊಂಗಲ ಸೊಂಪಿನ ಮೈಮಾಟ. ವಿಶ್ವಾವಸುವನು ಹರಕೆಗೆ ಸಲ್ಲಿಸಿ ಬಂದಿದೆ ಭೂಮಿಗೆ ಪರಾಭವ. ಬಂದಿದೆ ಭೂಮಿಗೆ ಪರಾಭವ. ತಳಿರಿನ ಬಳಕಿನ ತೂಗುಯ್ಯಲೆಯಲಿ ನಮತೆಯು ತುಂಬಿದೆ ನಾಡಿನಲಿ. ಬೆಳೆಯುವ ರೈತರ ಖುಷಿಯದು ಕಂಡಿದೆ ಸುಗ್ಗಿಯ ಹಿಗ್ಗಿನ ಹಾಡಿನಲಿ. ವಿಶ್ವಾವಸುವನು ಹರಕೆಗೆ ಸಲ್ಲಿಸಿ ಬಂದಿದೆ ಭೂಮಿಗೆ ಪರಾಭವ. ಬಂದಿದೆ ಭೂಮಿಗೆ ಪರಾಭವ. ಹೊಂಗೆಯ ಹೂವಿನ ತೊಂಗಲು ತುಂಬಿದೆ ಹಾದಿಯ ಬದಿಯಲಿ ಬೀಸಣಿಗೆ. ದೂರದ ತೀರಕ್ಕೆ ಸಾಗುವ ಪಥಿಕಗೆ ತೋರುವ ತೆರದಲ್ಲಿ ದೀವಟಿಗೆ. ತೋರುವ ತೆರದಲ್ಲಿ ದೀವಟಿಗೆ. ವಿಶ್ವಾವಸುವನು ಹರಕೆಗೆ ಸಲ್ಲಿಸಿ ಬಂದಿದೆ ಭೂಮಿಗೆ ಪರಾಭವ. ಪ್ರಕೃತಿಯೆಲ್ಲವೂ ಹಸಿರನು ಚೆಲ್ಲಿರೆ ಯಾವುದು ಇಲ್ಲವು ಅಸಂಭವ. ವಿಶ್ವಾವಸುವನು ಹರಕೆಗೆ ಸಲ್ಲಿಸಿ ಬಂದಿದೆ ಭೂಮಿಗೆ ಪರಾಭವ. ವಿಶ್ವಾವಸುವನು ಹರಕೆಗೆ ಸಲ್ಲಿಸಿ ಬಂದಿದೆ ಭೂಮಿಗೆ ಪರಾಭವ. ಬಂದಿದೆ ಭೂಮಿಗೆ ಪರಾಭವ. ಬಂದಿದೆ ಭೂಮಿಗೆ ಪರಾಭವ. ರಚನೆ ತನ ಶಿವಕುಮಾರ್. ಹೊಸ ಚಿಗುರಲೆಯ ಮೂಲಕ ಪರಿಸರ ಯುಗಾದಿಗೆ ಸ್ವಾಗತ ಕೋರುವಂತೆ ನಾವು ಹೊಸ ಚಿಂತನೆಯ ಮೂಲಕ ನಾಳೆಯನ್ನು ಸ್ವಾಗತಿಸಬೇಕು ಎಂದು ಹೊಸ ಸಾಹಿತ್ಯ ಪ್ರಕಾರವಾದ ತನಗದಲ್ಲಿ ಸುನೀಲ್ ಹಳಿಯೂರವರು ಹೀಗೆ ಹೇಳ್ತಾರೆ: ಕೆಂಪಾದ ಚಿಗುರೆಲೆ ಹಸಿರು ಹೊಸಬಳ್ಳಿ ಯುಗಾದಿ ಸಂಭ್ರಮಕ್ಕೆ ಸ್ವಾಗತ ಕೋರುವಂತೆ. ಕೆಂಪಾದ ಚಿಗುರೆಲೆ ಹಸಿರು ಹೊಸಬಳ್ಳಿ ಯುಗಾದಿ ಸಂಭ್ರಮಕ್ಕೆ ಸ್ವಾಗತ ಕೋರುವಂತೆ ಹೊಸತಾದ ಚಿಂತನೆ ಸೃಜನಶೀಲ ಮನ ಭವ್ಯ ಭವಿತವ್ಯಕ್ಕೆ ಮುನ್ನುಡಿ ಬರೆದಾವು. ಹೊಸತಾದ ಚಿಂತನೆ ಸೃಜನಶೀಲ ಮನ ಭವ್ಯ ಭವಿತವ್ಯಕ್ಕೆ ಮುನ್ನುಡಿ ಬರೆದಾವು. ನಾವು ಹೊಸತಾದ ಚಿಂತನೆಯನ್ನು ಮಾಡಬೇಕು ಎಂದು ಇಲ್ಲಿ ಹೇಳ್ತಾರೆ. ಒಮ್ಮೊಮ್ಮೆ ಭವಿಷ್ಯದ ನಾಳೆ ಸುಗಮವಾಗಿಲ್ಲ ಎಂಬ ದಿಗಿಲು, ನಮ್ಮನ್ನು ಕಾಡುವ ಭಯ, ಆತಂಕ, ದಿಗಿಲುಗಳಿಗೆ ಕಾರಣವನ್ನು ಹುಡುಕಿಕೊಂಡು ಹೋದರೆ ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಕಾಂತ, ಮತ್ತೆ ಅದೇ ಬೇಸರ. ಆದರೆ
ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ ನಮಗೆ ಏಕೆ ಬಾರದು ಎಂಬ ಆಶಾವಾದವನ್ನು ಮೂಡಿಸುವ ಬೇಂದ್ರೆಯವರ ಸಾಲನ್ನು ನೆನಪಿಸಿಕೊಂಡು ಬದುಕನ್ನು ಹೊಸ ಚಿಂತನೆ, ಆಶಾವಾದದೊಂದಿಗೆ ಎದುರಿಸಿದರೆ ಬದುಕು ಎಷ್ಟು ಚೆನ್ನ ಅಲ್ವೇ. ನಮಗೆ ಪ್ರಕೃತಿಯೇ ಈ ಒಂದು ಸಂದೇಶವನ್ನು ಯುಗಾದಿಯ ಮೂಲಕ ನೀಡುತ್ತದೆ. ಹೊಸ ಬದುಕಿನ ಆಲೋಚನೆಗಳು, ಚಿಂತನೆಗಳು ಬರುವುದು ಪರಸ್ಪರ ಪ್ರೀತಿಸುವ ಮನೋಧರ್ಮದಿಂದ. ಹೊಸ ಜಗತ್ತನ್ನು ಸೃಷ್ಟಿಸುವ ಕನಸು ಕಾಣಬೇಕೆಂದರೆ ಹಳೆಯದನ್ನು ಮರೆತು ಭವಿಷ್ಯದ ಹೊಸ ಚಿಂತನೆಗಳಿಗೆ ಮುಖ ಮಾಡಬೇಕು. ಪ್ರತಿ ವರ್ಷವೂ ಹೊಸತನವನ್ನು ತುಂಬಿಕೊಂಡು ಜೀವನದ ಬಗ್ಗೆ ಒಲವು ಮೂಡಿಸುತ್ತದೆ ಹೊಸ ವರ್ಷ. ಹೊಸತೊಂದು ಚಿಂತನೆಯ ಹೊಸ ನಡಿಗೆಯೊಳಗಿಳಿಸಿ, ಹುಸಿ ಹಳತುಗಳನ್ನೆಲ್ಲ ಸಂಪೂರ್ಣ ಅಳಿಸಿ, ಕಸಿ ಕಟ್ಟುವೆಯ ಬದುಕ ನಂದೆ ಆ ಕ್ಷಣದಿಂದೆ, ಹೊಸ ವರುಷದಾರಂಭ ನವ್ಯ ಜೀವಿ. ಯಾವತ್ತು ನಾವು ಹಳತನ್ನೆಲ್ಲ ಅಳಿಸಿ ಹೊಸತನಕ್ಕೆ ಕಾಲಿಡುತ್ತೇವೋ ಆ ಪ್ರತಿಯೊಂದು ದಿನವೂ ಯುಗಾದಿ. ಹಾಗೆ ಮುಂದಿನ ವರ್ಷದ ಪ್ರತಿ ದಿನವೂ ಯುಗಾದಿಯಾಗಿರಲಿ. ಹೊಸ ವರ್ಷ ಎಲ್ಲರಿಗೂ ಶುಭವನ್ನು ತರಲಿ. ಇದುವರೆಗೆ ಬಂತು ಬಂತು ಯುಗಾದಿ, ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕುಶಾಲನಗರದ ಶೋಭಾ ಭಟ್. ಇನ್ನು ಮುಂದೆ ಭಾವಗೀತೆಯೊಂದನ್ನು ಆಲಿಸೋಣ. ಡಾಕ್ಟರ್ GS ಶಿವರುದ್ರಪ್ಪ ಅವರ ಕವಿತೆ ಬಂದ ಚೈತ್ರದ ಹಾದಿ ತೆರೆದಿದೆ ಬಣ್ಣ ಬೆಡಗಿನ ಮೋಡಿಗೆ. ಗಾಯಕಿ ಕಸ್ತೂರಿ ಶಂಕರ್.
ಇದುವರೆಗೆ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಮೂಡಿಬಂದ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ವಿರಚಿತ ಭಾವಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ನಿಮ್ಮ ಭೇಟಿ ಶ್ರೋತೃಗಳೇ. ಅದುವರೆಗೆ ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.